ಶುರುವಾಗೋ ಲಕ್ಷಣಗಳು ರಾಜ್ಯದಲ್ಲಿ ಗೋಚರ ಆಗ್ತಾ ಇದೆ. ಸಿಎಂ ಮೊನ್ನೆ ಮೈಸೂರಲ್ಲಿ ಯಾವಾಗ ಮಾತನಾಡಿದ್ರು ಅದರ ಬೆನ್ನಲ್ಲೇ ಹೊಸ ಧರ್ಮದಂಗಲ್ ಶುರುವಾಗೋ, ಇದು ಹೊಸದೇನಲ್ಲ, ಹಳೆದೇ ಮತ್ತೆ ಮರುಕಳಿಸಬಹುದು ಅನ್ನುವ ಆತಂಕ ಕಾಂಗ್ರೆಸ್ನಲ್ಲಂತೂ ಇದೆ. ವಿವಾದವನ್ನ ತಣ್ಣಗಾಗ್ಸೋಕೆ ಸಿಎಂ ಮೇಲೆ ಸಚಿವರು ಒತ್ತಡವನ್ನ ಹೇರ್ತಾ ಇದಾರಂತೆ. ಸರ್, ಸದ್ಯಕ್ಕಂತೂ ಸುಮ್ಮನಿದ್ ಬಿಡಿ ಸರ್, ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ನೀವು, ಇದು ಎಲೆಕ್ಷನ್ ಮೇಲೆ ಸರಿಯಾಗಿ ಪೆಟ್ಟು ಬೀಳುತ್ತೆ ನಮಗೆ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಲೋಕಸಭಾ ಎಲೆಕ್ಷನ್ ಇದೆ, ರಿಸ್ಕ್ ತಗೊಳಕ್ ಹೋಗೋದು ಬೇಡ, ಸದ್ಯಕ್ಕೆ ಸುಮ್ಮನಿದ್ ಬಿಡೋಣ, ಎಲೆಕ್ಷನ್ ಮುಗಿದು ರಿಸಲ್ಟ್ ಬರಲಿ ಆಮೇಲೆ ನೋಡೋಣ, ಪ್ರಣಾಳಿಕೆಯಲ್ಲಿ ಹೇಳಿರ್ಬೋದು ನಾವು ಸ್ಟಿಕ್ ಆನ್ ಆಗೋಣ, ಬಟ್ ಸದ್ಯಕ್ಕೆ ಸುಮ್ಮನಿರಿ ಸರ್ ಅಂತ ಸಂಪುಟದ ಸಚಿವರುಗಳು ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿಕೊಟ್ಟಂಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಅಧಿಕೃತ ಆದೇಶ ಬೇಡ ಅಂತ ಸಚಿವರು ಮನವಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಿಜಾಬ್ಗೆ ಕೇಸರಿ ಸವಾಲ್ ರಾಜ್ಯದಲ್ಲಿ ಜೋರಾಗೋ ಲಕ್ಷಣಗಳು ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ, ಅಂದ್ರೆ ಎಲ್ಲ ಕಡೆ ಅಲ್ಲ, ಶಾಲೆಗಳ ಆವರಣದ ಒಳಗೆ ಹಿಜಾಬ್ ಬೇಡ ಅಂತ ಹೇಳಿದ್ರಲ್ವಾ, ಕ್ಲಾಸ್ ರೂಮ್ ಒಳಗೆ ನೀವು ಅವಕಾಶ ಕೊಟ್ರೆ ನಾವು ಕೇಸರಿ ಶಾಲ್ ಹಾಕ ಬರ್ತೀವಿ, ಪಂಚೆ ಹಾಕ ಬರ್ತೀವಿ ಅಂತ ಶುರು ಮಾಡಿದ್ರು. ಹಿಂದೆ ಇದು ಹಳೆ ಕತೆ, ವಾಪಸ್ ಬರೋ ಸಾಧ್ಯತೆ ಇದೆ ಈಗ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಈ ಹೇಳಿಕೆ ಕಾಂಗ್ರೆಸ್ಗೆ ದುಬಾರಿಯಾದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಸದ್ಯಕ್ಕೆ ಇವರು ತಾತ್ಕಾಲಿಕ ರಿಲೀಫ್ ಕೊಡ್ಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಫೈಟ್ ಜೋರಾಗೋ ಲಕ್ಷಣಗಳು ಎಷ್ಟರ ಮಟ್ಟಿಗಿದೆ? ವಿದ್ಯಾ, 3 ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ಈ ಹೇಳಿಕೆ ಕೊಟ್ಟ ನಂತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ. ಮುಖ್ಯವಾಗಿ ಸಂಪುಟದ ಸಚಿವರು ಈ ಥರದ ಹೇಳಿಕೆ ಕೊಡಬಾರ್ದಾಗಿತ್ತು. ಆದರೂ ಕೂಡ ಕಾದ್ ನೋಡೋಣ, ಸದ್ಯಕ್ಕೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಯಾವುದೇ ಆದೇಶವನ್ನು ಕೂಡ ಮಾಡೋದು ಬೇಡ ಅನ್ನುವಂತಹ ಸಲಹೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿನೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟ ನಂತರ ಮಾರನೇ ದಿನ ಯೂ ಟರ್ನ್ ಕೂಡ ಹೊಡೆದ್ರು. ಆದರೆ ಕೆಲವರು ಆದೇಶ ಮಾಡೋಣ ಅನ್ನುವಂತಹ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಹೆಚ್ಚಿನ ಪಾಲಿನ ಸಂಪುಟ ಸಚಿವರು, ಕೆಲವರು ಆಪ್ತ ಶಾಸಕರೆಲ್ಲರೂ ಕೂಡ ಸದ್ಯಕ್ಕೆ ರಿಸ್ಕ್ ಬೇಡ ಅನ್ನುವಂಥದ್ದು. ಯಾಕೆಂದರೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಈ ಒಂದು ವಿಚಾರದಲ್ಲಿ ಒಂದಾಗಿರುವಂಥದ್ದು. ಹಿಜಾಬ್ ವಿರುದ್ಧ ಕೇಸರಿ ಶಾಲು ಅಭಿಯಾನ ಮಾಡ್ತೇವೆ, ನಾವು ಕೂಡ ಶಾಲಾ ಕಾಲೇಜುಗಳಲ್ಲಿ ಹಿಂದೂ ಹುಡುಗರಿಗೆ ಯಾರೆಲ್ಲ ಇದ್ದಾರೆ ವಿದ್ಯಾರ್ಥಿನಿಯರು ಕೇಸರಿ ಶಾಲು ಹಾಕೊಂಡು ಬನ್ನಿ ಅನ್ನುವಂಥ ಒಂದು ಅಭಿಯಾನಕ್ಕೆ ಕರೆ ಕೊಡ್ತೇವೆ ಅನ್ನುವಂಥ ಹೇಳಿಕೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕೆಲವು ಶಾಸಕರು ಕೇಸರಿ ಶಾಲೆಗೂ ಕೂಡ ಅವಕಾಶ ಕೊಡಿ ಅನ್ನುವಂಥ ಕಾನೂನು ಹೋರಾಟ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅನ್ನುವಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಶಾಲಾ ಕಾಲೇಜುಗಳಿನ ವಾತಾವರಣ ಕಲುಷಿತ ಆಗುತ್ತೆ, ಧರ್ಮ ಕೋಮು ಸೂಕ್ಷ್ಮ ಆಗ್ತವೆ ಶಾಲಾ ಕಾಲೇಜುಗಳ ಅಂಗಳಗಳು. ಆ ಹಿನ್ನೆಲೆಯಲ್ಲಿ ಬೇಡ ಸದ್ಯಕ್ಕೆ. ಜೊತೆಗೆ ಲೋಕಸಭೆ ಚುನಾವಣೆ ಕೂಡ ಇದೆ. ಜೊತೆಗೆ ಈ ಒಂದು ವಿಚಾರ ಒಂದು ರೀತಿಯಲ್ಲಿ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಸದ್ಯಕ್ಕೆ ಶಾಂತವಾಗಿರೋಣ, ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ಸಲಹೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿನೇ ಒಂದು ರೀತಿಯಲ್ಲಿ ಸೇಫ್ ಗೇಮನ್ನು ಮುಖ್ಯಮಂತ್ರಿಗಳು ಆಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಇದೇ ಹಿನ್ನೆಲೆಯಲ್ಲಿ ಡಿ ಕೆ ಶಿ ಅವರು ಕೂಡ, ಇತರೆ ಸಚಿವರು ಕೂಡ ಯಾವುದೇ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಒಟ್ಟಾರೆಯಾಗಿ ಸರ್ಕಾರದಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಮನೆ ಮಾಡಿದೆ. ಈ ಗೊಂದಲ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಮರು ಹೋಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ಮಸೂದ್. ಗುರು ಶಿಷ್ಯರ ನಡುವೆ ಶಿಷ್ಯರೇ ಈಗ ಗುರುವಿಗೆ ಪಾಠ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಸಿದ್ದರಾಮಯ್ಯ ಅವರು ಅದನ್ನು ತಂದಿಟ್ಕೊಂಡಿದ್ದಾರೆ. ಅದು ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು. ಹಾಗಾಗಿ ಸದ್ಯಕ್ಕೆ ಸುಮ್ನಿರಿ ಅಂತ ಹೇಳಿದಾರಂತೆ ಸಿದ್ದರಾಮಯ್ಯಗೆ.